ಯುಗ ಯುಗ ಎಷ್ಟ್ ಕಳೆದ್ರುವ ಯುಗಾದಿ ಹಬ್ಬ ಬತ್ತಾ ಇದ್ದು ಮಾನಹಣ್ ರಸಾಯನ ಶುರುವಾದ್ರುವ ರಸಾಯನ ಪರೀಕ್ಷೆ ಮುಗಿದಿಲ್ಲ. ಪೇಪರ್ ಲೀಕೋ ಬೋರ್ಡೆ ಫೇಕೋ ಎಂತೋ ಹೇಳಿ ತಿಳಿತಿಲ್ಲೇ, ಯಾವಾಗ ಮುಗೀತೋ ಗೊತ್ತಿಲ್ಲೇ, ಯಾವಾಗ ಮುಗೀತೋ ಗೊತ್ತಿಲ್ಲ. ಸರಿ ಗೊತ್ತಿಲ್ಲ ಅದೆಂತದಲ್ಲಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ, ಹೊಸ ವರ್ಷದ ಶುಭಾಶಯ ಹೇಳ್ತಾ ಇದ್ದ ನಾನು ವಿಶಿಷ್ಟ ನಾಯಕ ಬಾಳೆಸ್ತಾರ ವಿನಾಯಕ. ಈಗ ಕೇಳ್ತಾ ಇದ್ದೀವಿ HFM ಕಂಪನಿ 98865431 ಇದು 22ನೇ ಎಪಿಸೋಡ್. ಕೇಳಿಸ್ತಾರೆ, ಮಸ್ತ್ ಮಜಾ ಮಾಡಿ. ಎಲ್ಲ ಬದಿಗೂ ಯುಗಾದಿ ಹಬ್ಬದ ಸಂಭ್ರಮ, ಸಡಗರ, ಕಡ್ಲೆಬೇಳೆ ಹೋಳಿಗೆ ಹಬ್ಬರ, ನಾಳಿಂದ ಪಟಾಕಿ ಸೌಂಡ್ ಯಾರು ಹೊಡಿತಾ ಯಾವ ಇಂದ ಬತ್ತಾ ಇದ್ದೋಳೆ ತಿಳಿತಿಲ್ಲ, ಸುವಾಸನೆ ಮಾತ್ರ ಗಮ್ ಹೊಡಿತಾ ಇತ್ತು. ನನಗಂತೂ ಥಂಡಿಯಾಗಿ ಸ್ವಲ್ಪ ಕೆಮಿಸ್ಟ್ರಿ ಹಂಗೆ ಲೀಕ್ ಆಗ್ತಾ ಇದ್ದು ಮೂಗಲ್ಲಿ. ಯುಗಾದಿ ಹಬ್ಬ ಬಂದ್ ಕೂಡ ಎಲ್ಲರಿಗೂ ಎಂತಪ್ಪ ಅಂತಂದ್ರೆ ಹೊಸ ಸಂವತ್ಸರದಲ್ಲಿ ಯಾವ ರಾಶಿಗೆ ಎಂತೆಂತ ಫಲ ಇದ್ದು, ಹೊಸ ವರ್ಷದಲ್ಲಿ ಯಾರ ಭವಿಷ್ಯ ಹೆಂಗಿದ್ದ ನಾಳೆ ಯೋಚನೆ ಮಾಡ್ಕೊತಿರ್ತಾ, ಟೆನ್ಷನ್ ಮಾಡ್ಕೆಳಡೆ, ತಲೆ ಕೆಡಿಸ್ಕೆಳಡೆ. ನಿಂಗಕ್ಕೋಸ್ಕರ HFM ಸ್ಟುಡಿಯೋಕ್ಕೆ ಸ್ಪೆಷಲ್ ಜ್ಯೋತಿಷರನ್ನ ಕರೆಸಿ ಕುಂಡ್ರಿಸಿಯಾಜು. ಇನ್ನು ತಡ ಮಾಡಿ HFM ಸ್ಟುಡಿಯೋಕ್ಕೆ ಒಂದು ಫೋನ್ ಹಚ್ಚಿ ನಿಂಗಳ ಭವಿಷ್ಯ ಸಮಸ್ಯೆನ ಪರಿಹಾರ ಮಾಡ್ಕೊಳ್ಳಿ. ನಿಂಗ ಕರೆ ಮಾಡೋ ಸಂಖ್ಯೆ ಯಾವ್ದಪ್ಪ ಅಂತಂದ್ರೆ 98765431. ಕರ್ನಾಟಕದಲ್ಲೇ ವರ್ಲ್ಡ್ ಫೇಮಸ್ ಜ್ಯೋತಿಷ ಆದಂತ ಮಂಜಾತ್ ಭಟ್ರು ಇವತ್ತು HFM ಸ್ಟುಡಿಯೋದಲ್ಲಿ ಇದ್ರು. ಮಂಜಾತ್ ಭಟ್ರು ನಮಸ್ಕಾರ. ಸರ್ವೇ ಜನಃ ಸುಖಿನೋ ಭವಂತು. ಸರ್ವಭ್ಯ ನಮಸ್ಕಾರ. HFM ಕೇಳಿ ಮಸ್ತ್ ಮಜಾ ಮಾಡಿ. ಇನ್ನೊಬ್ರು ಸ್ಪೆಷಲ್ ಜ್ಯೋತಿಷರು ನಮ್ಮ ಸಂತೆಗಿದ್ರು. ಅವ್ರು ಬೆಂಗಳೂರಲ್ಲಿ ಒಂದು ಪಾರ್ಕ್ ಬಿಟ್ಟಿದ್ರು. ಅಷ್ಟು ಪಾರ್ಕ್ ನಲ್ಲೂ ಕಣಿಶಾಸ್ತ್ರ ಹೇಳಿ ಬೆಂಗಳೂರಲ್ಲೇ ವರ್ಲ್ಡ್ ಫೇಮಸ್ ಆದಂತ ರಾಜಣ್ಣ ಅವರು ಕಣಿಶಾಸ್ತ್ರ ಹೇಳಲು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ರು. ರಾಜಣ್ಣ ಅವರೇ ನಮಸ್ಕಾರ. ನಮಸ್ಕಾರ. ಓಕೆ, ಕಾರ್ಯಕ್ರಮ ಶುರು ಮಾಡೋಣ. ಯುಗಾದಿ ಬಂದ ಕೂಡಲೇ ಊರ್ ಬದಿಗೆಲ್ಲ ಯುಗಾದಿ ಫಲ, ರಾಶಿ ಫಲ, ಯುಗಾದಿ ಪುರುಷನ ಬಗ್ಗೆ ಹೇಳಲೆ ಭಟ್ರು ಬಂದು ಹೇಳ್ತಿದ್ರು. ಈಗೆಲ್ಲ ಭಟ್ರಿಗೆ ಪುರುಷ ತಿರ್ತಿಲ್ಲ, ಕೇಳೋಕ್ ಟೈಮ್ ಇರ್ತಿಲ್ಲ. ಅದೆಲ್ಲ ಎಂತದೇ ಇರ್ಲಿ, ಮಂಜಾತ್ ಭಟ್ರು ಇವತ್ತು ಸ್ಟುಡಿಯೋದಲ್ಲಿ ಇದ್ರು. ಮಂಜಾತ್ ಭಟ್ರೆ, ಈ ಸಲ ಯುಗಾದಿ ಪುರುಷ ಯಾವ್ಯಾವ ವಸ್ತುನ ಉಪಯೋಗಿಸಿದ್ದ, ಯಂತ್ರ ಮೇಲೆ ಬಂಜ, ಯಾವ ದಿಕ್ಕಿಂದ ಬಂಜ, ಯಾವ ದಿಕ್ಕಿ ಹೋಜ, ಸ್ವಲ್ಪ ಹೇಳ್ತಾರ? ಖಂಡಿತವಾಗಿ ಹೇಳೋಣ. ಈಗ ಪಂಚಾಂಗದಲ್ಲಿ ರಾಶಿ ಪಂಚಾಂಗ ಇದೆ. ಈಗ ಭಗವಾನ್ ಪಂಚಾಂಗದಲ್ಲಿ ಏನ್ ಬರ್ತನಪ್ಪ ಅಂತಂದ್ರೆ ಯುಗಾದಿ ಪುರುಷನ ಬಗ್ಗೆ ಈ ಧೂಪ ತೈಲ ಹಚ್ಚಿಕೊಂಡು ಫಲ್ಗುಣಿ ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಡು ಚರ್ಮದ ವಸ್ತ್ರ ಹಾಕೊಂಡು ಸ್ಫಟಿಕಾಭರಣದಿಂದ ಅಲಂಕಾರ ಮಾಡ್ಕೊಂಡು ಹರಿದ್ರಾಗಂಧ ಹಚ್ಚಿ ಕಂದು ಪುಷ್ಪದಲ್ಲಿ ಅಲಂಕಾರ ಮಾಡ್ಕೊಂಡು ಕರಿ ಎಳ್ಳನೀಗ ಹಣಿಗೆ ಹಚ್ಚಿಕೊಂಡು ಹಿತ್ತಾಳೆ ಪಾತ್ರದಲ್ಲಿ ಚಿತ್ರಾನ್ನ ತಿನ್ಕತ್ತ ಬಿಲ್ವ ಪತ್ರ ಕೈಯಲ್ಲಿ ಹಿಡ್ಕೊಂಡು ಕುದುರೆ ಮೇಲೆ ಕುತ್ಕೊಂಡು ಕುಂತಾಯುಧ ಹಿಡ್ಕೊಂಡು ವೀಣಾವಾದ್ಯ ಸಂತಿಗೆ ಋಷಿಗಳ ಗುಂಪಿನಲ್ಲಿ ಚಿಂತಾವದನಾಗಿ ಪಶ್ಚಿಮ ದಿಕ್ಕಿನಿಂದ ಬಂದು ವಾಯುವ್ಯ ದಿಕ್ಕು ನೋಡಿಕೆ ಪಶ್ಚಿಮಾಭಿಮುಖವಾಗಿ ಹೋಜಾಳ ಬರುತ್ತ. ಓಹೋ, ಹಂಗಾರೆ HFM ಕೇಳ್ಕೊಂಡಪ್ಪ ಮರ್ತೋಜವಂಗೆ ಅದನ್ನ ಬರ್ತಿಲ್ಲ. ಅಲ್ಲ, ಯುಗಾದಿ ಪುರುಷ ಉಪಯೋಗಿಸಿದ ವಸ್ತು ಎಲ್ಲ ಕಾಸ್ಟ್ಲಿ ಆಗ್ತು ಹೇಳ್ತಾ. ಹಾಗಾಗಿ HFM ಕೇಳೋದೇ ಚಲೋ ಆತೋಳಿ ನನಗೆ. ಓಕೆ, ಹಂಗಾರೆ ಕಾಸ್ಟ್ಲಿ ಆಪದ ಬೇಡ HFM ಎಲ್ಲರಿಗೂ ಸಿಗ್ಲೇಬೇಕು, ಎಲ್ಲರೂ ಕೇಳಲೇಬೇಕು, ಮಸ್ತ್ ಮಜಾ ಮಾಡ್ಲೇಬೇಕು. ಫೋನ್ ಬರ್ತಾ ಇದ್ದು. ಮೊದಲನೇ ಕಾಲರ್ ಯಾರು ನೋಡೋಣ. ಹಲೋ ಹಲೋ ಹಲೋ, ಯಾರು ಮಾತಾಡ್ತಾ ಇದ್ದಿ? ಹಲೋ, ನಾನು ಅನ್ಸೂಯ ಅಂತ ಸಾಗರದಿಂದ ಮಾತಾಡ್ತಾ ಇದ್ದೆ. ಹಾ, ಎಲ್ಲ ಆರಾಮ? ಹೇಳಿ, ಎಂತ ಸಮಸ್ಯೆ ಬಗ್ಗೆ ಮಾತಾಡಕ್ಕಾಗಿತ್ತು? ಅದು ಜ್ಯೋತಿಷ್ಯರು ಬೈಂದ್ವ ಅಲ್ಲಿ? ಹಾ, ಎಲ್ಲ ಇದ್ದೆ ಹೇಳಿ. ಮಂಜಾತ್ ಭಟ್ರು, ರಾಜಣ್ಣ ಎಲ್ಲ ಇದ್ದ, ಹೇಳಿ, ಮಾತಾಡಿ. ಅದು ನಮ್ಮನೆ ಅಪ್ಪಿಗೆ ಇನ್ನು ಮದ್ವೆ ಆಗಲ್ಲ. ಅಮ್ಮ ಈಗ ಎಲ್ಲ ಮಾಡ್ಕೊಂಡ್ ಬೆಂಗಳೂರಾಗೆ ಇದ್ದ. ಹೇಳಿ ಬರ್ತಿ ಜಾತಕ್ ಬೈಂದು. ನಮ್ಮನೆ ಅಪ್ಪಿ ನೋಡಕ್ಕೂ ಬೆಳ್ಳಗ್ ಚೆನ್ನಾಗಿದ್ದ. ನಾವ್ ತೀರಾ ಹೆಂಗಿದ್ದವ್ರನ್ನಾರು ತರಕ್ ಬರೋದಿಲ್ಲ ಅಲ್ಲ. ಒಬ್ಳಿಗೆ ಜಡ ಇರೋದಿಲ್ಲ, ಇನ್ನೊಬ್ಳಿಗೆ ಅಡಿಗೆ ಬರೋದಿಲ್ಲ. ಮೊನ್ನೆ ಒಬ್ಳು ನೋಡ್ಕೆ ಬೈಂದ್ಯಾ, ಅವಳು ಮನೇಲೇ ಇರೋದಿಲ್ಲ. ಈಗ ನಮ್ಮನೆ ಅಪ್ಪಿಗೆ ಯಾವಾಗ ಮದ್ವೆ ಆಗ್ತು ಹೇಳಿ ನಿಮ್ಮ ಹತ್ರ ಕೇಳೋದೇ ಸರಿ ಹೇಳಿ ಕಾಲ್ ಮಾಡ್ದಿ. ಸ್ವಲ್ಪ ಹೇಳಕ್ ಆಗ್ತಾ? ನಿಜವಾಗಿಯೂ ಹೌದು, ಮನೇಲೇ ಇರೋದವ್ರನ್ನ ಮದುವೆ ಆಗ್ಬಿಟ್ರೆ ಬಹಳ ಕಷ್ಟ. ಮದುವೆ ದಿವಸನೇ ಮನೇಲಿ ಇರ್ತಾರೆ, ಎಂತ ಮಾಡೋದು? ಇಲ್ಲಿ ರಾಜಣ್ಣ ಅವರೇ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಏನ್ ಪರಿಹಾರ ಕೊಡ್ತೀರಿ ನೀವು? ಇದಕ್ಕೆಲ್ಲ ಪರಿಹಾರ ಕೊಡಬಹುದು. ನಿನ್ ಮಗನ ಹೆಸರು ಏನಂತ್ರಿ? ಸಂಕೋಚ ಬೇಡ ಹೇಳ್ರಿ. ನಮ್ಮನೆ ಅಪ್ಪಿ ಹೆಸರು ಮಹೇಶ್ ಅಂತ. ನಿಮ್ ಮಗನ ಹೆಸರು ಮಹೇಶ್ ಅಂತ ಹೇಳಿದ್ರಿ. ಮಹೇಶಗ ಮೇಸರು ಸ್ವ ಮಿಥುನ ಕಟಕ ಸಿಂಹ ಕನ್ಯೆ ತುಲ ರಚಿಕದನ್ನು ಮಕರ ಕುಂಭ ಮೀನ ಕನ್ಯೆ ರಾಶಿ ಐತಿ ಅವನಿಗ. ನಮ್ಮನೆ ಅಪ್ಪಿದ್ ಕನ್ಯಾ ರಾಶಿ ಅಲ್ಲ. ಹಂಗಲ್ಲ, ಅವ್ರು ಹೇಳ್ತಾ ಇದ್ದು ಕನ್ಯೆ ರಾಶಿ ಇದ್ದವಂಗೆ ಯಾವ್ದು ಮದುವೆ ಆಗೋಳು ಬಹಳ ಕನ್ಫ್ಯೂಸ್ ಆಗ್ತಾ ಇದ್ದೋಳಿ. ಹೇಳಿ ರಾಜಣ್ಣ. ಒಂದು ನಿಮಿಷ ನಾನು ಹೇಳೋದು ಕೇಳ್ರಿ. ಅವನು ಮೀಸ ರಾಶಿ ಆಗತೈತಿ. ಮೇಸ ರಾಶಿ ಅದನ್ನು ಮೀಸ ತೆಗಿಬಾರ್ದು, ಅದ್ರ ಮೀಸ ತೆಗಿತಾನ. ಅವನು ಮೀಸ ತೆಗೆದ್ರೆ ಗಡ್ಡ ಬಿಡ್ತಾನೆ, ಗಡ್ಡ ತೆಗೆದ್ರೆ ಮೀಸೆ ಬಿಡ್ತಾನೆ. ನೀವು ಹೆದರೋ ಅವಶ್ಯಕತೆ ಏನಿಲ್ಲ. 28 ವರ್ಷ ಆಗೋದ್ರೊಳಗೆ ನಿಮ್ಮ ಮನೆ ಬಾಗ್ಲಿಗೆ ಒಂದು ಜಾತಕ ಬಂದ ಬೆಳತೈತಿ. ಜಾತಕ ಬಂದ ಬಿದ್ದು 2 ವರ್ಷದಾಗ 4 ಮದುವೆಯಾಗಿ 8 ಮಕ್ಕಳ ತಂದೆಯಾಗಿ ರಾಜ ಯೋಗದಾಗ ಮೆರೀತಾನೆ. ಅರ್ಥ ಆಯ್ತಾ ಮರೆ? ಅಕಸ್ಮಾತ್ 2017 ಇಸ್ವಿಯಾಗ
ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಯಾವ ತಿಂಗಳೊಳಗೆ ಒಂದು ಹುಡುಗಿ ಕಣ್ಣು ಎತ್ತಿ ನೋಡದ ಅಂತಂದ್ರೆ ಹುಡುಗಿ ಜೊತೆ ಲವ್ ಆಗಿ ಲವ್ಗೆ ಕಾವು ಬಂದು ಕಾವಿಗೆ ನೋವು ಜಾಸ್ತಿ ಆಗಿ ಸಾವು ಬರೋ ಚಾನ್ಸ್ ಐತೆ ಯಾವ ಹುಡುಗಿ ಕಣ್ಣು ಎತ್ತು ನೋಡಕ್ ಹೋಗಬಾರದು. ಅರ್ಥ ಆಯ್ತಾ ಮರೆ? ಅರ್ಥ ಆಯ್ತು ಅರ್ಥ ಆಯ್ತು. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಮರೆ, ಎಲ್ಲ ಶುಭ ಲಕ್ಷಣ ಐತಿ, ಶುಭವಾಗತೈತಿ, ಒಳ್ಳೇದಾಗತೈತಿ. ಥ್ಯಾಂಕ್ಸ್ ಹಂಗಾರೆ ನಿಮ್ಗೆ. ಓಕೆ, ಇವ್ರು ಹೇಳಿದಂಗೆ ಪರಿಹಾರ ಆಗ್ದವ್ರೆ ಅದು ಭಯಂಕರ ಕಷ್ಟ ಇತ್ತು. ಬೇರೆ ಭಟ್ರ ಹತ್ರ ಜಾತಕ ತಗೊಂಡೋಗಿ ತೋರಿಸಿ ಪರಿಹಾರ ಮಾಡ್ಕೊಳ್ಳಿ. ಮಂಜುನಾಥ್ ಭಟ್ರೆ, ಈಗ ಹೊಸ ಸಂವತ್ಸರದಲ್ಲಿ ಅಂದ್ರೆ ಮುಂದಿನ ವರ್ಷದಲ್ಲಿ ಗಂಡು ಹುಡ್ರ ಮದುವೆ ಹೆಚ್ಚಿಗೆ ಆಗ್ಲಕ್ಕ ಅಥವಾ ಹೆಣ್ಣು ಹುಡ್ರ ಮದುವೆ ಹೆಚ್ಚಿಗೆ ಆಗ್ಲಕ್ಕ? ಇದು ನಿಜವಾಗ್ಲೂ ಹೇಳಿದ್ರೆ ಬಹಳ ಕಷ್ಟ ಇದ್ದು. ಯಾಕೆಂತಂದ್ರೆ ಸೋಮ ಮಂಗಳ ಬುಧ ಗುರು ಶುಕ್ರ ಸ್ಯಾಟರ್ಡೆ ಸಂಡೇ ಮಂಡೇ, ಸೋಮ ಪಕ್ಕಕ್ಕೆ ಮಂಗಳ, ಮಂಗಳ ಆದ್ಮೇಲೆ ಬುಧ, ಆದ್ಮೇಲೆ ಗುರು ತನ್ನ ಮನೆಯಿಂದ ಮಂಗಳ ನೋಡ್ತಾ ಇದ್ದ. ಅದರಲ್ಲಿ ಗಂಡುಡ್ರ ಮದುವೆನೇ ಹೆಚ್ಚಿಗೆ ಆಗವು. ಓ ಹೌದಾ, ಊರ್ ಬದಿ ಗಂಡುಡ್ರಿಗೆಲ್ಲ ಮದುವೆ ಆಗ್ಲಿ, ಒಳ್ಳೇದಾಗ್ಲಿ. ಈಗ ಮತ್ತೊಂದು ಫೋನ್ ಬರ್ತಾ ಇದೆ, ಯಾರ್ದು ನೋಡೋಣ. ಹಲೋ ಹಲೋ, ಹೇಳಿ, ಯಾರು ಮಾತಾಡೋದು? ನಾನು ಉಮೇಶ್ ಹೇಳಿ ಮಾತಾಡ್ತಾ ಇದ್ದಿ. ಹಾ ಹೇಳಿ, ಎಂತ ಸಮಸ್ಯೆ ಬಗ್ಗೆ ಕೇಳಕ್ಕಾಗಿತ್ತು? ಹೆಂಗಂತ ಅಲ್ಲ, ಯಮನೆ ತಮ್ಮಂಗೆ ಎಂಟು ಕೇಳಕ್ಕಾಗಿತ್ತಡ. ಯಾರಿಗೆ? ಯಮನೆ ರತ್ನಾಕರಂಗೆ ಎಂಟು ರಸಾಯನ ಬಗ್ಗೆ ಕೇಳಕ್ಕಾಗಿತ್ತ. ತಮ್ಮ ಬಾರ, ಫೋನ್ ಸಿಕ್ಕಿದ್ದು, ಬಾರ ಕೊಟ್ಟಿ. ಹಲೋ, ನಾನು ರತ್ನಾಕರ ಮಾತಾಡ್ತಾ ಇದ್ದಿ. ಹೇಳಿ, ಎಂತ ಸಮಸ್ಯೆ ಬಗ್ಗೆ ಕೇಳಕ್ಕಾಗಿತ್ತು? ಅಲ್ಲ, ಅದು ಎಂತದ್ದು ಅಂದ್ರೆ ಹೆಂಗಂತೂ ರಸಾಯನಶಾಸ್ತ್ರ ಪರೀಕ್ಷೆ ಬಾರ್ದು ಕೈಯೆಲ್ಲ ಸೋತೊತ್ತು. ಈ ಹೊಸ ಸಂವತ್ಸರದಲ್ಲಾರು ಪರೀಕ್ಷೆ ಸರಿಯಾಗಿ ನಡೀತಾ, ಪರೀಕ್ಷೆ ಮುಗೀತ ಹೇಳಿ ಕೇಳಕ್ಕಾಗಿತ್ತು. ನಿಜವಾಗಿ ಹೌದು, ಮೊದ್ಲೆಲ್ಲ ಪೆನ್ ಲೀಕ್ ಆಗ್ತಿತ್ತು, ಈಗ ಪೇಪರ್ ಲೀಕ್ ಆಗ್ತಿತ್ತು, ಇನ್ ಮುಂದೆಲ್ಲ ಎಂತೆಂತ ಲೀಕ್ ಆಗ್ತಾ ಏನೇನ. ಈಗ ನಿಜವಾಗಿ ಹೇಳುವಂತಂದ್ರೆ ಜ್ಯೋತಿಷ್ರಿಗೂ ಒಂದ್ ಸವಾಲಾಗೋದಿದ್ದು, ಯಾವಾಗ ಮುಗೀತು ಏನ್ ಕತೆ ಹೇಳಿ. ರಾಜಣ್ಣ ಅವರೇ, ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಈ ರಸಾಯನ ಪರೀಕ್ಷೆ ಬಗ್ಗೆ ಹೇಳಬೇಕು ಅಂತಂದ್ರೆ ಇದೊಂದು ಭಾಗ್ಯ ಐತಿ. ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಬಿಹಾರ, ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ, ಒಡಿಶಾ, ಸಿಕ್ಕಿಂ, ಜಮ್ಮು ಕಾಶ್ಮೀರ, ಅರುಣಾಚಲ ಪ್ರದೇಶದಲ್ಲಿ ಈ ಭಾಗ್ಯ ಯಾರಿಗೂ ಸಿಕ್ಕಿಲ್ಲ. ಇದೊಂದು ಲೈಕ್ ಭಾಗ್ಯ ಐತಿ. ಅರ್ಥ ಆಯ್ತಾ ರತ್ನಾಕರ? ಇದಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಹೊಸ ಸಂವತ್ಸರದಲ್ಲಿ ಮತ್ತೆ ರಸಾಯನ ಲೀಕ್ ಆತಂತಂದ್ರೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಲೀಕ್ ಆಗಿದ್ದ ದಿವಸ ಸೂರ್ಯಾಸ್ತ ಆಗೋದ್ರೊಳಗ ಮುಂದಿನ ಎಕ್ಸಾಮ್ ಡೇಟ್ ಮತ್ತೆ ಫಿಕ್ಸ್ ಆಗತೈತಿ. ಅರ್ಥ ಆಯ್ತಾ? ಅಲ್ಲ, ಅದು ಲೀಕ್ ಆಗದೆ ಹೋದಂಗ ಏನು ಮಾಡ್ಲಿಕ್ಕೆ ಬರುದಿಲ್ಲ. ಅದು ಲೀಕ್ ಬಂದ್ ಮಾಡೋದಕ್ಕೆ ಒಂದು ಪರಿಹಾರ ಐತಿ. ಎಲ್ಲ ಲೀಕ್ ಆಗತೈತಿ, ಆ ಲೀಕ್ ಆಗೋ ಜಾಗಕ್ಕೆ ಒಂದು PVC ಗಮ್ಮು, ಒಂದು ಫೆವಿಕಾಲ್ ಹಾಕಿ ಹಚ್ಚಿಬಿಟ್ರೆ ಶಾಶ್ವತವಾಗಿ ಲೀಕ್ ಎಲ್ಲ ಬಂದ್ ಆಗತೈತಿ, ಶಾಶ್ವತವಾಗಿ ಪರಿಹಾರ ಆಗತೈತಿ. ಅರ್ಥ ಆಯ್ತು ತಮ್ಮ? ಲೀಕ್ ಆಗದೆ ಹೋದಂಗೆ ನೋಡ್ಕೊಳ್ಳೋದಕ್ಕೆ ಇನ್ನೊಂದು ಪರಿಹಾರ ಐತಿ. ಕ್ವಶನ್ ಪೇಪರ್ ತೆಗೆದುಕೊಂಡು ಹೋಗಿ ಫ್ಲಿಪ್ಕಾರ್ಟ್, ಅಮೆಜಾನ್, ಸ್ನ್ಯಾಪ್ಡೀಲ್ಗೆ ಕೊಟ್ಟು ಬಿಟ್ರೆ ಪರೀಕ್ಷೆ ಆಗೋ ಜಾಗಕ್ಕೆ ಸೂರ್ಯ ಉದಯ ಆಗೋಕ್ಕಿಂತ ಮೊದಲು ಲೀಕ್ ಆಗದೆ ಹೋದಂಗ, ಡ್ಯಾಮೇಜ್ ಆಗದೆ ಹೋದಂಗ ಡೆಲಿವರಿ ಮಾಡಿ ಕೊಡ್ತಾರೆ. ಶಾಶ್ವತವಾಗಿ ಎಲ್ಲ ಪರಿಹಾರ ಆಗತೈತಿ ತಮ್ಮ. ಹೌದಾ? ಲೀಕ್ ಬಂದಾದ್ರೆ ಸಾಕಂಗ. ಓಕೆ, ರಾಜಣ್ಣ ಅವರು ಒಳ್ಳೆ ರೀತಿಯಲ್ಲಿ ಪರಿಹಾರ ಹೇಳಿದ್ರು. ಮಂಜುನಾಥ್ ಭಟ್ರೆ ಕೇಳಿದ್ರೆ, ಮಂಜುನಾಥ್ ಭಟ್ರೆ, ಈಗ ಲೀಕ್ ನ ತಡೆಗಟ್ಟಲ್ಲ ಏನ್ ಕ್ರಮ ತಗೊಳ್ಳಬೇಕು ನಿಮ್ ಪ್ರಕಾರ? ಈಗ ಲೀಕ್ ನ ತಡೆಗಟ್ಟಲೆ ನಾವು ಪರಿಹಾರ ನೋಡಲು ಕುಂತಾಗ, ಈಗ ಹೊಸ ಸಂವತ್ಸರ ದುರ್ಮುಖ ಸಂವತ್ಸರದಲ್ಲಿ ಈಗ ಸೂರ್ಯ ಹಗಲಿಗೆ ಬತ್ತ, ಚಂದ್ರ ರಾತ್ರಿ ಬತ್ತ. ಅದನ್ನೆಲ್ಲ ಗಮನಿಸಿದಾಗ ನಮಗ್ ಕಾಣಿಸೋದು ಏನಪ್ಪಾ ಅಂತಂದ್ರೆ ರಸಾಯನ ಶಾಸ್ತ್ರನೇ ಎಂತಕ್ ಲೀಕ್ ಆಗ್ತು ಹೇಳೋದೊಂದು ದೊಡ್ಡ ಪ್ರಶ್ನೆ. ಏಕೆಂತಂದ್ರೆ ಈಗ ನಮ್ಮ ಜ್ಯೋತಿಷ್ಯ ಪ್ರಕಾರ ನಾವು ನೋಡಿದಾಗ ಏನಾಗ್ತು ಅಂತಂದ್ರೆ, ಈಗ ಗಣಿತದಲ್ಲಿ 1 2 3 4 ಇರ್ತು, ಅದು ಲೀಕ್ ಆಗಲು ಸಾಧ್ಯ ಇಲ್ಲ. ಈಗ ಭೌತಶಾಸ್ತ್ರದಲ್ಲಿ ಎಂತ ಇರ್ತು, ಘನ ಪದಾರ್ಥ ಇರ್ತು, ಅದು ಲೀಕ್ ಆಗ್ತಿಲ್ಲ, ಗಟ್ಟಿ ಇತ್ತು ಪದಾರ್ಥ. ರಸಾಯನ ಶಾಸ್ತ್ರ ಏನಾಗ್ತು ಅಂತಂದ್ರೆ ಪದಾರ್ಥ ಎಲ್ಲ ದ್ರವ ರೂಪದಲ್ಲಿ ಇರ್ತು, ಅದಕ್ಕೋಸ್ಕರ ಇದು ಲೀಕ್ ಆಗ್ತದೆ ಹೆಚ್ಚಿಗೆ. ಅದಕ್ಕಾಗಿ ಮುಂದಿನ ವರ್ಷದಲ್ಲಿ ಏನ್ ಮಾಡುವ ಅಂತಂದ್ರೆ, ನಾವು ಮುಂದಿನ ಸಂವತ್ಸರ ಒಪ್ಪದ್ರೊಳಗೆ ಇದನ್ನ ರಸಾಯನ ಶಾಸ್ತ್ರದಲ್ಲಿ ಘನ ಪದಾರ್ಥವನ್ನ ಹೆಚ್ಚಿಗೆ ಇಟ್ರೆ ಲೀಕ್ ಆಗ್ತದಲ್ಲ, ಬಂದ್ ಮಾಡ್ಬೇಕು. ಈಗ ಜ್ಯೋತಿಷ್ಯ ಪ್ರಕಾರ ಇನ್ನೊಂದು ರೀತಿಯಲ್ಲಿ ನಾವು ನೋಡಿದಾಗ ರಸಾಯನ ಶಾಸ್ತ್ರನೇ ಲೀಕ್ ಅಪ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ರಸಾಯನ ಶಾಸ್ತ್ರದಲ್ಲೇ ಇಪ್ಪದು C2 O2 H2O ಹಂಗೆ ಹಿಂಗೆ ಅಲ್ಲವ. ಈ ಜನಕ್ಕೆ ಮತ್ತೆ ಇವಕ್ಕೆಲ್ಲ ಈಗ ದೃಷ್ಟಿ ಕಾಣಿಸ್ತಾ ಇಪ್ಪದೆ C2 ಮತ್ತೆ O2 ಮೇಲೆ. ಅವಾಗ ಏನಾಗ್ತು ಅಂತಂದ್ರೆ ಇದು ಹೆಚ್ಚಿಗೆ ಲೀಕ್ ಹಾಕೋದು ಸಾಧ್ಯತೆ ಇರ್ತೋಳೆ ನಮ್ಮ ಜ್ಯೋತಿಷ್ಯ ಪ್ರಕಾರ ಕಾಣಿಸ್ತು ನಮ್ಗೆ. ಓ, ಅದಕ್ಕೋಸ್ಕರ ಲೀಕ್ ಆಗ್ಬೋದು. ಬೇರೆ ಅಂತ ಅನ್ಕೊಂಡಿದ್ದಿ. ಓಕೆ, ರತ್ನಾಕರ್ ಅವ್ರ ಸಮಸ್ಯೆಗೆ ಮಂಜುನಾಥ್ ಭಟ್ರು, ರಾಜಣ್ಣ ಅವರು ಒಳ್ಳೆ ರೀತಿಯಲ್ಲಿ ಪರಿಹಾರ ಕೊಟ್ಟಿದ್ರು. ಎಕ್ಸಾಮ್ ಸರಿಯಾಗಿ ನಡೀಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಟೆನ್ಷನ್ ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಿ. ಈಗ ಒಂದು ಹವ್ಯಕ ಭಾಷೆಯಲ್ಲಿ ಸೂಪರ್ ಆಗಿ ಬೊಂಬಾಟಾಗಿ ಒಂದು ಹಾಡು ಕೇಳ್ಕೊಂಬಪ್ಪನ. ಈ ಹಾಡು ಹೇಳಿದ್ದು ಆಶಾ ವಿನಾಯಕ. ಇದಕ್ಕೆ ಟೋಟಲ್ ಆಗಿ ಸಾಹಿತ್ಯ, ನಿರ್ದೇಶನ, ಕಲ್ಪನೆ, ಮಿಮಿಕ್ರಿ ಎಲ್ಲ ವಿಶಿಷ್ಟ ನಾಯಕ ಬಾಳೇಶ್ವರರಾವ್ ವಿನಾಯಕ. ಕೇಳಿಸ್ತಾರೆ, ಮಸ್ತ್ ಮಜಾ ಮಾಡಿ. ಹೋಳ್ಗೆ ಹೋಳ್ಗೆ ಹೋಳ್ಗೆ
ಹಬ್ಬದ ದಿವ್ಸ ಎಲ್ ನೋಡ್ರು ಹೋಳ್ಗೆ ಬರೀ ಹೋಳ್ಗೆ ಹಬ್ಬದ ಮರ್ದಿವ್ಸ ಎಲ್ ಹೋದ್ರು ಹೋಳ್ಗೆ ಬರೀ ಹೋಳ್ಗೆ ತಿಂಗ್ಳಂತೂ ಕಂಟ್ರೋಲ್ ಇಲ್ಲೇ ತಿಂದಷ್ಟು ಸಾಲ್ತಿಲ್ಲೇ ಎಷ್ಟೆಷ್ಟೋ ತಿನ್ಬಿಟ್ಟ ಗಾಡಿಗೆ ಹೇಳ್ಬಿಟ್ಟ ಪಟ್ಪೂರ್ಣ ಹಾಳಾಗೋಜು ಗ್ಯಾಸ್ ಹಬ್ಬದ ದಿವ್ಸ ಎಲ್ ನೋಡ್ರು ಹೋಳ್ಗೆ ಬರೀ ಹೋಳ್ಗೆ ಹಬ್ಬದ ಮರ್ದಿವ್ಸ ಎಲ್ ಹೋದ್ರು ಹೋಳ್ಗೆ ಬರೀ ಹೋಳ್ಗೆ ಯುಗಾದಿ ಹಬ್ಬಕ್ಕೆ ಬ್ಯಾಳೆ ಹೋಳ್ಗೆ 8 ತಿಂದೊತ್ತು ಹಾಂಗೆ ಹೋಳ್ಗೆ ತಿಂದು ಹಣಕ್ರೆ ಕಬ್ರೆ ಇತ್ತಿಲ್ಲೇ ಎಂದಾಗ್ತು ಹೇಳಿ ನಾಳಂಗೆ ತುಪ್ಪ ಹಾಕ್ತೋರ್ ಸೇರ್ತಿಲ್ಲೆ ಸಕ್ಕರೆ ಪಾಕ ಸಾಲ್ತೆ ಇಲ್ಲೇ ಹೋಳ್ಗೆ ಬಿಟ್ರೆ ಬಾಳೆಲಿ ಬೇರೆ ಅಂತೂ ಕಾಣ್ತೆ ಇಲ್ಲೇ ಅಷ್ಟೆಲ್ಲ ತಿನ್ಮ್ಯಾಲಂತೂ ಹೊಟ್ಟೆಲಿ ಗ್ಯಾಸ್ ತುಂಬ್ತು ಅಷ್ಟೊತ್ತಿಗ್ ಪಾಸ್ ಆತು ಪಕ್ಕಕ್ಕಿದ್ದವ್ ತ್ರಾಸ್ ಆತು ಆ ನಮ್ನಿ ತಿಂದ್ರೆ ಮತ್ತೆಂತ ಆತು ಹಬ್ಬದ ದಿವ್ಸ ಎಲ್ ನೋಡ್ರು ಹೋಳ್ಗೆ ಬ್ಯಾಳೆ ಹೋಳ್ಗೆ ಹಬ್ಬದ ಮರ್ದಿವ್ಸ ಎಲ್ ಹೋದ್ರು ಹೋಳ್ಗೆ ಬರೀ ಹೋಳ್ಗೆ ಹೊಸ ಹಬ್ಬ ಆಗ್ಬಿಟ್ಟಂತೂ ಮಾವಲ್ಲಿ ತಿಂದೆಯ ತಿಂದೋರೆ ಬೇಜಾರ್ ಮಾವಂಗೆ ದೊಡ್ಡೂರು ಆಗ್ಬಿಟ್ರಂತೂ ಎಲ್ಲ ಕರ್ಕಂಡು ಹೇಳ್ತಾ ಒಂದಾದ್ರೂ ತಿಂದೋರ್ ಹ್ಯಾಂಗೆ ಹೋದಲ್ಲೆಲ್ಲ ಬಿಡಿಯ ಮಾಡ್ತಾ ತಿಂದೆ ಹೋದ್ರೆ ಬೇಜಾರ್ ಮಾಡ್ತಾ ನಿಂಗ ಕೇಳೆ ಮಾಡ್ದಿ ಹೇಳ್ತಾ ಒಂದಾರು ಹಾಕ್ಯ ಹೇಳ್ತಾ ಹೋಳ್ಗೆ ಸಂತಿ ಬುಡ್ನ ಮಾಡ್ತಾ ಅದನ್ನಾರು ಹಾಕ್ಯ ಹೇಳ್ತಾ ಹಾಕ್ಯೇಳ್ದವ್ರೆ ಎಲ್ ಕೇಳ್ತಾ 3-4 ಹಾಕೆ ಬಿಟ್ಟ ಇಷ್ಟೆಲ್ಲ ತಿನ್ಮ್ಯಾಲೆ ಮತ್ತೆಂತ ಆತು ಹಬ್ಬದ ದಿವ್ಸ ಎಲ್ ನೋಡ್ರು ಹೋಳ್ಗೆ ಬರೀ ಹೋಳ್ಗೆ ಹಬ್ಬದ ಮರ್ದಿವ್ಸ ಎಲ್ ಹೋದ್ರು ಹೋಳ್ಗೆ ಬರೀ ಹೋಳ್ಗೆ ಗ್ಯಾಸೇ ಗ್ಯಾಸ್ ತ್ರಾಸೇ ತ್ರಾಸ ಗ್ಯಾಸ್ ಆಗ್ಲಿ ತ್ರಾಸ್ ಆಗ್ಲಿ ಹೋಳಿಗೆ ಮಾತ್ರ ತಿಂಬುದು ಬಿಡೋದು ಬೇಡ ಪಾಸ್ ಆಗ್ತಾ ಇರ್ಲಿ ಗ್ಯಾಸ್ ಹೊಳಿ ದೇವ್ರ ಹತ್ರ ಬೇಡಿಕೆ ಲೆಟ್ಸ್ ಗೋ ಬ್ಯಾಕ್ ಟು ಪ್ರಶ್ನೆ ನಿಂಗ್ಲದ್ದು ಪರಿಹಾರ ಎಂಗ್ಲದ್ದು ಕಾರ್ಯಕ್ರಮ ನೋಡೋಣ ಯಾರ್ದೋ ಫೋನ್ ಬರ್ತಾ ಇದ್ದು ಎಂತ ಪ್ರಶ್ನೆ ಕೇಳ್ತಾ ಅವಕ್ಕೆಲ್ಲ ಪರಿಹಾರ ಕೊಡೋಣ. ಹಲೋ ಹಲೋ ಹೇಳಿ, ಯಾರು ಮಾತಾಡ್ತಾ ಇದ್ದಿ? ನಾನು ಮಾಲೇಶ್ವರ. ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದಿ? ನಾನು ಬಾಯಿಂದನೇ ಮಾತಾಡ್ತಾ ಇದ್ದೆ. ಅಲ್ಲ, ಎಲ್ಲರೂ ಬಾಯಿಂದನೇ ಮಾತಾಡ್ತಾ. ಕೇಳಿ, ನಿಮ್ಗೆ ಎಂತ ಸಮಸ್ಯೆ ಬಗ್ಗೆ ಕೇಳಕ್ಕಾಗಿತ್ತು ಕೇಳಿ. ಅಯ್ಯೋ, ಸಮಸ್ಯೆ ಬಗ್ಗೆ ಕೇಳಿದ್ರೆ 1-2 ಎಂಗ್ಲ ಬದಿಗಂತೂ ಆಳ್ಗ ಸಿಕ್ತಿಲ್ಲ. ಕೊನೆ ಆದ್ರೂ ಹಿಡಿದು ಬಿಡ್ಲಕ್ಕೂ ಕೊನೆ ಗೌಡ್ನ ಹಿಡಿಯಲಾಗ್ತಿಲ್ಲ. ಬೆಳೆಕ್ಕಿಂತ ಹೆಚ್ಚಿಗೆ ಕೊಳೆ ಬಂದೋಗ್ತು, ಕೆಂಪಡ್ಕೆಕ್ಕಿಂತ ಕೊಳೆ ಅಡಿಕೆ ಹೆಚ್ಚಾಗೋಗ್ತು. ಸೊಸೈಟಿನಲ್ಲಿಯೂ ಕಟ್ಬಾಕಿ, TSS ನಲ್ಲೂ ಸಾಲ. ಹಿಂಗಾಗಿ ರೈತರ ಪರಿಸ್ಥಿತಿ ಗಂಭೀರ ಆಗೋ ಜೋಡಿ. ಅದಕ್ಕೆ ಈ ಹೊಸ ಸಂವತ್ಸರದಲ್ಲರೂ ಎಲ್ಲ ಸುಸೂತ್ರವಾಗಿ ನಡೀತಾ ಎಲ್ಲ ಪರಿಹಾರ ಆಗ್ತಾ ಅಲ್ಲಿ ಕೇಳಕ್ಕಾಗಿತ್ತು ನಿಮ್ಗೆ. ಹೌದು, ನಿಜವಾಗೂ ರೈತರು ಸಂಕಷ್ಟದಲ್ಲಿದ್ದು ಸಿಕ್ಕಾಪಟ್ಟೆ ಸಮಸ್ಯೆ ಇದು. ರಾಜಣ್ಣವರೇ, ಇಂತಹ ಸಮಸ್ಯೆಗೆ ನೀವು ಏನ್ ಪರಿಹಾರ ಕೊಡ್ತೀರಿ, ಏನ್ ಹೇಳ್ತೀರಿ? ಇದು ಒಂದು ರೈತರಿಗೆ ಸಮಸ್ಯೆ ಅಲ್ಲ. ಸಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಹಳಿಯಾಳ್, ದಾಂಡೇಲಿ, ಕಾರವಾರ, ಅಂಕೋಲ್, ಕುಮಟಾ, ಹೊನ್ನಾವರ, ಭಟ್ಕಳ, ಕುಂದಾಪುರ, ಉಡುಪಿ, ಮಂಗಳೂರು, ಸಾಗರ, ಶಿವಮೊಗ್ಗ, ಹುಬ್ಳಿ, ಧಾರವಾಡ, ಬೆಳಗಾವಿ, ರಾಯಚೂರು, ಗುಲ್ಬರ್ಗಾ, ಬೆಂಗಳೂರು, ತುಮಕೂರು, ತಿಪ್ಟೂರು, ಅರಸೀಕೆರೆ, ಮೈಸೂರು ಎಲ್ಲ ರೈತರಿಗೂ ಸಮಸ್ಯೆ ಆಗೈತಿ.
ಎಲ್ಲ ರೈತರ ಸಂಕಷ್ಟದಲ್ಲಿ ಇರ್ತಾರ, ದೇಶ ಉದ್ಧಾರ ಆಗುದಿಲ್ಲ. ಅರ್ಥ ಐತೆ. ಇನ್ನು ಸಾಲ ಪರಿಹಾರ ಬಗ್ಗೆ ಹೇಳಬೇಕು ಅಂತಂದ್ರೆ ಸೊಸೈಟಿ, TSS, TMS ಬ್ಯಾಂಕ್ ಸಾಲ ತೆಗಿಬೇಕು ಅಂದ್ರೆ ಮಲ್ಯ ಸಾಲ ತೆಗಿಬೇಕು. ಮಲ್ಯ ಸಾಲ ತೆಗೆದ್ರೆ ನಿಮ್ಮನ್ನ ಯಾರು ಟಚ್ ಮಾಡಂಗೆಲ್ಲ ಸೇಫ್ ಆಗಿರ್ತೀರಿ. ಅರ್ಥ ಆಯ್ತಾ? ಈ ಹೊಸ ಸಂಸ್ಥೆ ಇರೋದಕ್ಕೆ ಧನಲಕ್ಷ್ಮಿ, ದಾನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ರಾಜಲಕ್ಷ್ಮಿ, ಆಸಾಲಕ್ಷ್ಮಿ, ಮಹಾಲಕ್ಷ್ಮಿ, ಯೋಗಲಕ್ಷ್ಮಿ ಎಲ್ಲ ರೈತರ ಮನೆಗೆ ಬರ್ತೈತಿ. ಎಲ್ಲ ಪರಿಹಾರ ಆಗತೈತಿ. ತೋಟದಾಗ ಕೊನೆಗೌಡಂಗ್ 2 ಶಾಂತಿ ಮಾಡಿಸ್ಬಿಟ್ರೆ ಎಲ್ಲ ಪರಿಹಾರ ಆಗತೈತಿ. ಶಾಶ್ವತ ಪರಿಹಾರ ಆಗತೈತಿ. ಕೊನೆಗೌಡ ಬರ್ತಾನ, ಆಳಗ ಬರ್ತಾರ. ಆ ಭಗವಂತ ನಿತ್ಯ ಸರ್ಕಾರ ಕಣ್ಣು ಬಿಡಿಸ್ತಾರ, ಎಲ್ಲ ಒಳ್ಳೇದು ಮಾಡ್ತಾರ. ರೈತರ ಸಂಕಷ್ಟದಿಂದ ಹೊರಗೆ ಬರ್ತಾರ. ಎಲ್ಲ ಶಾಶ್ವತ ಪರಿಹಾರ ಆಗತೈತಿ, ಒಳ್ಳೇದಾಗತೈತಿ. ಚಿಂತೆ ಮಾಡೋದು ಬೇಡ. ಅರ್ಥ ಆಯ್ತಾ? ಹೌದು, ರೈತರ ಸಮಸ್ಯೆ ಬೇಗ ಪರಿಹಾರ ಆಗ್ಲೇಬೇಕು. ಭಗವಂತ ನಿದ್ದೆ ಮಾಡ್ತಾ ಇದ್ದವ್ರನ್ನ ಎಬ್ಬಿಸಿ ರೈತರ ಬದಿ ಸ್ವಲ್ಪ ನೋಡುವಂಗ್ ಮಾಡ್ಲಿ, ರೈತರ ಸಂಕಷ್ಟ ಎಲ್ಲ ಪರಿಹಾರ ಆಗುವಂಗ್ ಮಾಡ್ಲಿ. ಈಗ ಮತ್ತೊಂದು ಫೋನ್ ಬರ್ತಾ ಇದ್ದು, ಯಾರು ಏನ್ ಸಮಸ್ಯೆ ಹೇಳಿ ಕೇಳೋಣ. ಹಲೋ ಹಲೋ ಹಲೋ, ಹೇಳಿ, ಯಾರು ಮಾತಾಡ್ತಾ ಇದ್ದಿ? ನಾನು ಅನುಷ್ ಹೇಳಿ ಹೊನ್ನಾರ್ದ ಹತ್ರ ಹಬ್ಬದ ಕೆರಿನ್ ಫೋನ್ ಮಾಡ್ತಿದ್ದೆ. ಹಾ, ಹೇಳಿ. ನಿಮಗೆಲ್ಲ ಹೊಸ ವರ್ಷ ಶುಭಾಶಯ. ಹಾ, ನಿಂಗಕ್ಕೂ ಶುಭಾಶಯ. ಹೇಳಿ ಹೇಳಿ, ಎಂತ ಸಮಸ್ಯೆ ಬಗ್ಗೆ ಕೇಳಕ್ಕಾಯ್ತು? ನಂದು ಒಂದೊಂದು ರಾಶಿ ಸಮಸ್ಯೆನೇ ಆಗೋಯ್ದು. ಬಗೆಲ್ ಮಾತಾಡ್ಲಕ್ಕ ಭಟ್ರ ಹತ್ರ. ಓ, ಮಾತಾಡ್ಲಕ್ಕು ಮಂಜುನಾಥ್ ಭಟ್ರು ಇಲ್ಲೇ ಇದ್ರು. ಹೇಳಿ, ಎಂತ ಸಮಸ್ಯೆ ಬಗ್ಗೆ ಕೇಳಕ್ಕಾಗಿತ್ತು? ಈ ವರ್ಷ ಆದ್ರೂ ನಮ್ ಬ್ರಾಹ್ಮಣರಿಗೆ ಎಂತಾರು ರಿಸರ್ವೇಶನ್ ಸಿಗೋಗ. ಮಂಜುನಾಥ್ ಭಟ್ರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಈಗ ಅದ್ರ ನೋಡಲ್ ಹೋದ್ರೆ ನಮ್ ಜ್ಯೋತಿಷ್ಯ ಪ್ರಕಾರ ಏನು ತೊಂದ್ರೆ ಇಲ್ಲ ರಿಸರ್ವೇಶನ್ಗೆ. ಈಗ ತಿರುಗಾಟ ಮಾಡೋವು ಓಡಾಡವು ಜಾಸ್ತಿ ಆಗಿದ್ದಕ್ಕೆ ನೀವು ಬಸ್ಸಿಗೆ ಹೋಗ್ತೀರಾ, ಟ್ರೈನಿಗೆ ಹೋಗ್ತೀರಾ, ವಿಮಾನಿಗೆ ಹೋಗ್ತೀರಾ ಹೇಳಿ ಮೊದ್ಲೇ ಒಂದ್ 8 ದಿವಸ ಮೊದ್ಲೇ ರಿಸರ್ವ್ ಮಾಡ್ಕೊಬಿಟ್ರೆ ಸೀಟ್ನ ಸಿಕ್ತು ರಿಸರ್ವೇಶನ್. ಎಂತ ತೊಂದ್ರೆ ಆಗ್ತಿಲ್ಲ. ಅದಲ್ಲ, ಈ ಗೌರ್ಮೆಂಟ್ ಓದೆ ಮಕ್ರಿ ಅವಕ್ಕೆ ಗಮ್ಮಕ್ಳು ಗೌಡಂತಿಕಕ್ಕೆ ಕೊಡಿಯಕ್ಕೆ ಇಕ್ಕೋಕೆಲ್ಲ ಎಲ್ಲ ಬದಿ ರಿಸರ್ವೇಶನ್ ಕೊಡಲ್ಲ ಅನ್ಕಿಕ್ಕಿದ. ಈಗ ಹಂಗೆ ನಂಗೆಲ್ಲ ಜಾಬ್ ಮಾಡಲ್ಲ ಅಂದ್ರೆ ಗೌರ್ಮೆಂಟ್ ಮಕ್ಳು GM ಹೇಳ್ಕತ್ನ ಬದಿ ಹಾಕಿಕ್ಕಿದ್ದಾವೆ. ನಂಗೆ ಯಾವ ಬದಿ ಹೋಗಂಗಿಲ್ಲ ಮಾಡಿಕ್ಕಿದ್ದ. ಈಗ ಇದಕ್ಕೆಲ್ಲ ಪರಿಹಾರ ಅಂತ ಹೇಳಿ. ಈಗ ಹಂಗೆ ಈಗ ಇದಕ್ಕೆ ಪರಿಹಾರ ನಾವು ಯೋಚನೆ ಮಾಡಲು ಹೋದಾಗ ಜ್ಯೋತಿಷ್ಯ ಪ್ರಕಾರ ಏನ್ ಕಾಣಿಸ್ತು ಅಂತಂದ್ರೆ, ಈ ದುರ್ಮುಖ ನಾಮ ಸಂವತ್ಸರದಲ್ಲಿ ಈ ಬಸ್ನಲ್ಲೂ 33 ಸೀಟು ಬಾಕಿ ಅವಕ್ಕೆ ರಿಸರ್ವ್ ಮಾಡಿ ಕುಂದಾಪುರ ಸೀಟ್ನ ಬ್ರಾಹ್ಮಣರಿಗೆ ಮೀಸಲು ಹೇಳಿ ಮಾಡೋ ಸಾಧ್ಯತೆ ನಮಗ್ ಕಾಣಿಸ್ತಾ ಇದ್ದು. ಹಿಂಗೆ ಇನ್ನೊಂದ್ 2 ವರ್ಷ ಮುಂದುವರೆದ್ರೆ ಬಸ್ನೇ ಅವಕ್ಕೆ ಮೀಸಲು ಮಾಡ್ಬಿಡ್ತು ಹೇಳೋ ವಿಷಯ ಇಲ್ಲಿ ಗೋಚರವಾಗ್ತಾ ಇದ್ದು. ಅಲ್ಲ, ಈಗ ಅದೆಲ್ಲ ಆತು. ನೀವೆಂತ ಓದಿದ್ರಿ, ಎಂತ ಮಾಡ್ತಾ ಇದ್ರಿ? ನಾ MSc ಮಾಡ್ಕೊಂಡೆ. ಈಗ ನಮ್ಗೆ PhD ಬದಿಗೆ ಓಪನ್ ಸಂಶೋಧನೆಗೆ ಅಂದ್ರೆ ಅಲ್ಲೂ ರಿಸರ್ವೇಶನ್ ಇಟ್ಟಿದ್ದಾವು. ಈಗ ನಂಗೂ ಎಲ್ಲ ಎಂತ ಮಾರ್ಕ್ಸ್ ತಗೊಂಡ್ರು ಸುಮಾರಿಗೆ ಹೋಗ್ಲಕ್ಕೆ ಆಗ್ತಿಲ್ಲ ಹೇಳಿ. ತಾಟ್ಬಿಟ್ಟು ಕೆಲಸ ಮಾಡ್ಕೊಂಡ್ ಇಪ್ಪನ ಅಂದ್ರೆ ಬೆಂಗ್ಳೂರಿಗೆ ಬರೋಕ್ ಆಗ್ತು. ಇಲ್ಲಿ ಮನೇಲಿ ಇದ್ದವಕ್ಕೆ ನಮ್ಮನೆ ತೊಂಗಿನು ಬೆಂಗ್ಳೂರ್ ಬದಿ ನಡುತ್ತು ಹೇಳಿ ಅಪ್ಪ ಬೇಜಾರ್ ಮಾಡ್ಕತ್ತ. ಹೋಗ್ದು ಬೇಡ ಹೇಳ್ಕತ್ನ ಹೇಳ್ತಾ. ಪ್ರೈವೇಟ್ ಬದಿಗೂ ಗೌಜ್ ಬಿದ್ಕೊಂಡ್ ಇದ್ದಪ್ಪ ಅಂತ ಹೋಗೋಗಿ ಮತ್ ರಿಸರ್ವೇಶನ್ ಕೊಡವು ಹೇಳ್ಕತ್ನೆಯ. ಈಗ ಹಂಗಾರ ನಂಗ್ಲಿಂದ ಎಲ್ಲ ಭವಿಷ್ಯ ಮುಂದೆ ಹೆಂಗಿರುವಳಿ ಬ್ರಾಹ್ಮಣರದ್ದು. ಅಲ್ಲ, ಈಗ ಬ್ರಾಹ್ಮಣರ ಭವಿಷ್ಯ ಹೆಂಗಿರ್ತೋಳಿ ನಾವು ನೋಡಲ್ ಹೋದಾಗ ನಮ್ಮ ಕಣ್ಣಿಗೆ ಕಾಣ್ತದೆ. ಹೆಂಗಪ್ಪ ಅಂತಂದ್ರೆ, ಈಗ ಭವಿಷ್ಯ ಅಂದ್ರೆ ಭೂತ್ಕಾಲದಂಗ ಇರ್ತಿಲ್ಲ. ಅಲ್ಲ, ಮುಂದೆ ಈಗ ಬ್ರಾಹ್ಮಣರನ್ನೇ ಸಂಶೋಧನೆ ಮಾಡೋ ಪರಿಸ್ಥಿತಿ ಬಂದ್ರು ಬರ್ಲಕ್ಕು. ಇದಕ್ಕೆ ಪರಿಹಾರ ಅಂತಂದ್ರೆ, ಈಗ ನಹಿ ಜ್ಞಾನೇನ ಸದೃಶಂ ಹೇಳ್ದಂಗೆಯ ಜ್ಞಾನ ಹೇಳೋ ಅಂಶ ಸ್ವಲ್ಪ ತಾಯಿ ಗರ್ಭದಲ್ಲೇ ಪ್ರಾಪ್ತಿಯಾಗಿರ್ತು. ಆದ್ರೆ ಇವು ರಿಸರ್ವೇಶನ್ ಹೇಳಿ ಕಾನೂನಿಗೆ ಕಣ್ ಕಟ್ಟಿಗಿದೆ. ಅದಕ್ಕೆ ದಶಹವನ ಮಾಡಿಸಿ ಕಣ್ಣು ತರ್ಸಕ್ಕಾಗ್ತು. ಕಾನೂನು ಬದಲಾಗಕ್ಕಾಗ್ತು. ವಿದ್ಯೆಗೆ ಜ್ಞಾನಕ್ಕೆ ಹೆಚ್ಚಿನ ಮಹತ್ವ ಕೊಡಕ್ಕಾಗ್ತು. ಈಗ ನನಗಿಲ್ಲಿ ಗೋಚರ ಆಗ್ತಾ ಇದೆ ಅಂತಂದ್ರೆ, ನಿಮ್ಮನೆ ಉತ್ತರ ದಿಕ್ಕಿನಲ್ಲಿ ಈ ಕರಿಕಾನಮ್ಮ ಹೇಳೋ ಶಕ್ತಿ ದೇವತೆ ಇದ್ದಂಗೆ ಕಾಣಿಸ್ತಿದ್ದು. ಆ ದೇವಿನ ದಿನ ಪ್ರಾರ್ಥನೆ ಮಾಡಿ ನೀವು ನ್ಯಾಯ ದೇವತೆ ಕಣ್ಣು ತೆರೆಯವು, ಅದ್ರ ಕಣ್ಣು ಪಟ್ಟಿ ಕಳಚ ಹೋಳಿ ಪ್ರಾರ್ಥನೆ ಮಾಡಿದ್ರೆ ಇದಕ್ಕೆಲ್ಲ ಪರಿಹಾರ ಆಗ್ತು. ಓಕೆ, ಮಂಜುನಾಥ್ ಭಟ್ರು ಹೇಳ್ದಂಗೆ ಎಲ್ಲರ ಸಮಸ್ಯೆನೂ ಪರಿಹಾರ ಆಗ್ಲಿ, ಎಲ್ಲರಿಗೂ ನ್ಯಾಯ ಸಿಗ್ಲಿ. ಲೆಟ್ ಅಸ್ ಟೇಕ್ ಒನ್ ಸ್ಮಾಲ್ ಬ್ರೇಕ್. ಬಾಳ ಹೆಸರು ವಿನಾಯಕಣ್ಣ, ನಮಸ್ಕಾರ. ನನ್ನ ಹೆಸರು ಜೈರಾಮ್ ಭಟ್ ಹೇಳಿ ಉಂಚಳ್ಳಿ ಆಯ್ತು. ನನಗೆ ನಿನ್ನ HFM ಚಲೋ ಬತ್ತಾ ಇದ್ದು ನಾ ಹೇಳಲ್ ಬಯಸ್ನಿಲ್ಲ. ಎಂತಕ್ಕೆ ಅಂದ್ರೆ ಎಲ್ಲರಿಗೂ ಗೊತ್ತಿದ್ದೇ ವಿಷಯ ಮತ್ತೆ ಹೇಳೋದು ಅದು ಉಪಯೋಗ ಇಲ್ದೋದ್ದೆಯ. ನೀನು ಟ್ಯೂನಿಗೆ ಸಾಹಿತ್ಯ ಬರೀತಿಲ್ಲ, ಅದ್ರಿಗೆ ಕೇಳ್ರಂತೂ ಆ ಹೆಂಗಕ್ಕಿಗೆ ಹಬ್ಬದ ಊಟ ಉಂಡಷ್ಟು ಖುಷಿ ಆಗ್ತಾ. ಹಂಗೆ ರಾಶಿ ಜನಕ್ಕೆ ನೀನು ಹವ್ಯಕ ಕಾವ್ಯ ರಸ ಆಸ್ವಾದನೆ ಮಾಡಿಸ್ತಾ ಇದ್ದೆ. ಹವ್ಯಕ ಭಾಷೆ ಸೊಗಡು ಮತ್ತೆ ಗತ್ತು ಇದೆರಡೂ ಹೆಚ್ಚಲೆ ನಿನ್ನ ಕಾರ್ಯಕ್ರಮ ಒಂದು ಹೊಸ ಆಯಾಮನೆ ತಂದುಕೊಟ್ಟಿದ್ದು. ನಿನ್ನ ಕವಿತ್ವ ಮತ್ತೆ ಪ್ರತಿಭೆ ಶುಕ್ಲ ಪಕ್ಷದ ಚಂದ್ರನ ಹಂಗೆ ಬೆಳೀತಾ ಹೋಗ್ಲಿ. ಕೀರ್ತಿ ಯಶಸ್ಸು ಎರಡೂ ನೀ ಇದ್ದಲ್ಲೇ ಬಂದು ಕಾಲ್ ಮುರ್ಕ ಬೀಳ್ಲಿ. HFM ನಿರ್ವಿಘ್ನವಾಗಿ ಸಾಗ್ಲಿ ಹೇಳದೆ ಎಂಗಳ ಆಶಯ. ಗುಡ್ ಲಕ್. ಹಾಯ್ ವಿನಾಯಕಣ್ಣ, ನನ್ನ ಹೆಸರು ಅರ್ಪಿತಾ ಹೆಗಡೆ ಹೇಳಿ ಹಾರ್ಸಿಕಟ್ಟ ಮಲ್ಕರಾತು. ನಿನ್ನ ಕಾರ್ಯಕ್ರಮ ರಾಶಿನೂ ಚಲೋ ಗೊತ್ತಾಯ್ತು, ಹಿಂಗೆ ಮುಂದುವರ್ಸ್ಕೊಂಡು ಹೋಗು.
ಹಾಯ್ ವಿನಾಯಕಣ್ಣ, ನಮಸ್ಕಾರ. ನಾನು ಅಭಿಷೇಕ್ ಹೇಳಿ ಹೊಸರಗೋಡಿಂದವ. ನಿನ್ ಪ್ರೋಗ್ರಾಮ್ ನ ಪ್ರತಿಯೊಂದು ಎಪಿಸೋಡ್ ಕೇಳ್ತೀವಿ, ಭಾರಿ ಖುಷಿ ಆಗ್ತು. ಹಿಂಗೆ ಹವ್ಯಕ ಭಾಷೆ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿ ನಿನ್ ಫ್ಯೂಚರ್ ಎಪಿಸೋಡಿಗೆ ಹಾರೈಸ್ತಿ. ಹಲೋ ವಿನಾಯಕ್ ಅವರೇ, ನಮಸ್ಕಾರ. ನಾನು ಮಂಜುನಾಥ್ ಅಂತ. ನನ್ನ ಊರು ಬಿಸ್ಕೋಡು, ಯಲ್ಲಾಪುರ ತಾಲೂಕು. ಈಗ ನ್ಯೂ ಜೆರ್ಸಿ ಅಮೆರಿಕದಲ್ಲಿದ್ದೆ. ನಿಮ್ಮ ಈ HFM ಕಾರ್ಯಕ್ರಮನ ಎಲ್ಲಾ ಎಪಿಸೋಡ್ ಅನ್ನ ಕೇಳಿದ್ದೆ, ತುಂಬಾ ಚೆನ್ನಾಗಿ ಬರ್ತಾ ಇದ್ದು, ತುಂಬಾ ಖುಷಿ ಆಗ್ತು. ಆಲ್ ದಿ ಬೆಸ್ಟ್, ಒಳ್ಳೆ ಕೆಲಸ ಮಾಡ್ತಾ ಇದ್ದಿ. ಥ್ಯಾಂಕ್ ಯು. ಓಕೆ, ಕಾರ್ಯಕ್ರಮ ಮುಗಿಸೋ ಟೈಮ್ ಬಂದೊತ್ತು. ಮಂಜುನಾಥ್ ಭಟ್ರು, ರಾಜಣ್ಣ ಅವರು ಇಷ್ಟೊತ್ತು ತನಕ ನಮ್ಮ ಸ್ಟುಡಿಯೋಕ್ಕೆ ಬಂದು ಎಲ್ಲರ ಸಮಸ್ಯೆಗೆ ಪರಿಹಾರನ ಕೊಟ್ಟಿದ್ರು. ಮಂಜುನಾಥ್ ಭಟ್ರೆ, ರಾಜಣ್ಣ ಅವರೇ ತುಂಬಾ ಧನ್ಯವಾದ. ಇನ್ ಕೇಸ್ ಯಾರಿಗಾದ್ರು ಇನ್ನೂ ಹೆಚ್ಚಿಗೆ ಪರಿಹಾರ ಬೇಕು, ನಿಮಗೆ ರಾಶಿ ಸಮಸ್ಯೆ ಇದ್ದೋಳಾದ್ರೆ ಮಂಜುನಾಥ್ ಭಟ್ರನ್ನ, ರಾಜಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೆ. ಮುಗಿಸಕ್ಕಿಂತ ಮೊದಲು ಉಪಯುಕ್ತ ಮಾಹಿತಿನ ಕೇಳ್ಕೆ ಬಂದ್ಬಿಡೋಣ. ಚರ್ಮದ ಸಮಸ್ಯೆಗೆ ಸಂಬಂಧಪಟ್ಟಂಗೆ ಈ ವೃತ್ತಿ ಹೇಳ್ತೀವಲ್ಲಿ, ಅದಕ್ಕೆ ಕಡೆಗೆ ತಲೆ ಕೂದಲು ಹುಳ ತಿಂತು ಹೇಳ್ತೀವಲ್ಲಿ, ಇದಕ್ಕೆಲ್ಲ ಒಂದು ಬದಿಗೆ ನಾಟಿ ಔಷಧಿ ಕೊಡ್ತಾ. ಈ ಔಷಧಿ ಕೊಡೋ ಜಾಗ ಎಲ್ಲಿದ್ದು ಅಂದರೆ, ಸಿರ್ಸಿಯಿಂದ 11 ಕಿಲೋಮೀಟರ್ ದೂರ ಹೋದರೆ ಹಾರುಗಾರ್ ಬೊಮ್ಮನಹಳ್ಳಿಲಿ ಗಣಪತಿ ಸುಬ್ರಾಯ್ ಹೆಗಡೆ ಹೇಳೋರು ಇದಕ್ಕೆ ಔಷಧಿ ಕೊಡ್ತರು. ಅವ್ರ ಕಾಂಟ್ಯಾಕ್ಟ್ ನಂಬರು 08384269535. ನಿಂಗೆ ಎಂತಾರು ಹೆಚ್ಚಿನ ಮಾಹಿತಿ ಬೇಕು ಹೇಳಾದ್ರೆ ನಿಂಗೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೂ. ಭಾನುವಾರ ಮತ್ತು ಗುರುವಾರ ಮಾತ್ರ ಈ ಔಷಧಿ ಕೊಡ್ತಾ. ದುಡ್ಡಿನ ವ್ಯವಹಾರ ಎಂಥದ್ದು ಇರ್ತಿಲ್ಲ. ಒಂದು ತೆಂಗಿನಕಾಯಿ ಮಾತ್ರ ತಗೊಂಡು ಹೋಗೋಕ್ಕಾಗ್ತು. ಮತ್ತೊಂದ್ಸಲ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯ, ಯುಗಾದಿ ಹಬ್ಬದ ಶುಭಾಶಯ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೆ. ನೀವು ಕೇಳ್ತಾ ಇದ್ದೀವಿ HFM ಕಂಪನಾಂಕ 988765.43. ನಾನು ವಿಶಿಷ್ಟ ನಾಯಕ ಬಾಳೆಸರ ವಿನಾಯಕ. ನೀವು ಕೇಳಿಸ್ತಾರೆ, ಮಸ್ತ್ ಮಜಾ ಮಾಡಿ.